ಓಂ ಶಾಂತಿ ಎಲ್ಲರಿಗೂ. ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಇದ್ರಿ ಬೆಲ್ಲಿನಿಂದ ಕಾರ್ಚಿಕೆ ತಯಾರು ಮಾಡೋದು. ಬರ್ರಿ ನೋಡ್ಕೊಂಬರೋಣ ಬೆಲ್ಲಿನಿಂದ ಕಾರ್ಚಿಕೆ ಹ್ಯಾಂಗೆ ತಯಾರು ಮಾಡೋದು. ಕಿಚನ್ದಾಗ ಹೋಗೋಳಗೆ ಏನು ಹೇಳಿದ್ರಿ, ಮೊದಲ ಸಂಕಲ್ಪ ಶುದ್ಧ ಮಾಡ್ಬೇಕ್ರಿ. ಒಂದನೇ ಸಂಕಲ್ಪ ಅದ್ರಿ ನಾವು ಪರಮಾತ್ಮನ ಮಕ್ಕಳಿದ್ದೇವೆ ರೀ. ಎರಡನೇ ಸಂಕಲ್ಪ ಅದ್ರಿ ನಮ್ಮ ಮನೆ ಪರಿವಾರ ಎಲ್ಲ ಹೆಂಗದ್ರಿ, ಶಾಂತ ಅದ ರೀ. ಮೂರನೇ ಸಂಕಲ್ಪ ಅದ್ರಿ ನಮ್ಮ ಮನೆ ಪರಿವಾರ ಎಲ್ಲ ಹೆಂಗೆ ಸುಖಿ ಅದ ರೀ. ಮತ್ತು ನಾಲ್ಕನೇ ಸಂಕಲ್ಪ ಅದ್ರಿ ನಮ್ಮ ಮನೆಯೇ ಹೆಂಗದ್ರಿ, ಸ್ವರ್ಗ ಅದ ರೀ. ಯಾವಾಗಲೂ ಶುದ್ಧ ಸಂಕಲ್ಪ ಮಾಡಿದ್ರೆ ಮನೆಯೇ ಏನಾಗ್ತದೆ, ಸ್ವರ್ಗ ಆಗ್ತದೆ. ಎಂಥದ್ದು ಆತ್ಮನೂ ಆಗ್ತದೆ ರೀ, ಒಂದು ಮಾನಸಿಕ ಆತ್ಮನೂ ಬದಲಾಗ್ತದೆ ಯಾವಾಗ ನಮ್ಮ ಸಂಕಲ್ಪ ಶುದ್ಧ ಐತಂದ್ರೆ. ನೋಡ್ರಿ ಒಂದು ತಿಂಗಳು ಇದೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ನೋಡಿರಿ. ಸಂಕಲ್ಪ ಯಾವಾಗಲೂ ಎಂಥದೇ ಒಂದು ಆತ್ಮ ಇತ್ತು, ಮಾನಸಿಕ ಆತ್ಮ ಇತ್ತು, ನಾವೇನು ಮಾಡ್ಬೇಕು ರೀ, ಮುಖ ಕಳೆಗ ಮುಂಚೆ ಎದ್ರುಪ್ಲೆ ಮಾಡ್ಬೇಕು, ಆ ಆತ್ಮ ಬದಲ ಶುಭ ಸಂಕಲ್ಪ ಮಾಡಿದ್ರಿ. ಈ ಆತ್ಮ ಚಲೋ ಅದ, ಈ ಆತ್ಮ ಮಾನಸಿಕದಿಂದ ಮುಕ್ತದ, ಈ ಆತ್ಮ ಹೆಂಗದ ರೀ, ಶರೀರದಿಂದ ತಂದರುಸ್ತದೆ. ಯಾವಾಗಲೂ ಶುದ್ಧ ಸಂಕಲ್ಪ ಮಾಡೋದು ಅಂದ್ರೆ ಆತ್ಮ ಬದಲಾಸ್ತದೆ ರೀ. ನೀವು ಗೊತ್ತಿರ್ಬೇಕು ರೀ, ಶಾಂತಿ ಸುಖ ಹೆಂಗೆ ಸಿಗ್ತದೆ. ಒಂದು ಬ್ರಹ್ಮಕುಮಾರಿ ಸಂಸ್ಥೆ ಭೇಟಿ ಕೊಟ್ಟು ನೋಡಿರಿ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲದಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿರಿ, ಶೇರ್ ಕೊಟ್ಟರೆ ಇದೇ ಇರ್ತದೆ ರೀ. ಮತ್ತು ಹಳ್ಳಿಗೊಟ್ಟಿನ ಏನಾದ್ರೂ ಇದು ಸಂಸ್ಥೆ ರೀ. ಈ ಸಂಸ್ಥಾಕ್ಕೆ ಒಂದು ಭೇಟಿ ಕೊಟ್ಟು ನೋಡಿರಿ, ನಿಮ್ಗೆ ಸುಖ ಶಾಂತಿ ಮತ್ತು ನೆಮ್ಮದಿನೂ ಸಿಗ್ತದೆ ರೀ. ಬಸ್ ನಿಮ್ಗೆ ಏನಂತೀನಿ 100% ಹೇಳ್ತೀನಿ ರೀ, ನಮಗೆ ಸುಖ ಸಿಕ್ಕೇ ಸಿಗ್ತದೆ ಮತ್ತು ನೆಮ್ಮದಿನೂ ಸಿಗ್ತದೆ ರೀ. ಭಲೆ ನಮ್ಮ ಹಂತಕ್ಕೆ ರೊಕ್ಕ ರೂಪಾಯಿ ಎಲ್ಲ ಆದ್ರೆ ಏನಿರಲ್ಲ ರೀ, ಶಾಂತಿ ಇರಲ್ಲ ರೀ. ಶಾಂತಿ ಸಿಗಬೇಕಾದ್ರೆ ಏನು ನೋಡಿರಿ, ಸಂಸ್ಥಾಕೊಂದು ಭೇಟಿ ಕೊಟ್ಟು ನೋಡಿರಿ. ಬರ್ರಿ ನೋಡ್ಕೊಂಬರೋಣ ಬೆಲ್ಲದಿಂದ ಕಾರ್ಚಿಕೆ ಹ್ಯಾಂಗೆ ತಯಾರು ಮಾಡಿದ್ರು. ಭಾಳ ಸಿಂಪಲ್ ಅದ್ರಿ ಮತ್ತು ಶರೀರಕ್ಕೂ ಭಾಳ ಚಲೋ ಅದ್ರಿ. ಬರ್ರಿ ನೋಡ್ಕೊಂಬರೋಣ. ನೋಡ್ರಿ ಈಗ ಬೆಲ್ಲದ ಕಾರ್ಚಿಕೆ ಮಾಡ್ಲತ್ತೀವಿ ರೀ. ಬೆಲ್ಲದ ಕಾರ್ಚಿಕೆ ಮಾಡಕ್ಕೆ ಮೊದಲ ಶೇಂಗಾ ಹುರ್ಕೋತೀವಿ ರೀ. ಶೇಂಗಾ ಎಲ್ಲ ಏನು ಮಾಡ್ಕೊಂಡ್ರಿ, ಸ್ವಚ್ಛ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ಶೇಂಗಾ ಒಳಗೆ ಏನಿರ್ತವೆ ಹಳ್ಳಿ ಇರ್ತಾವೆ ರೀ, ಮತ್ತು ಕಹಿ ಶೇಂಗಾ ಇರ್ತವೆ. ಎಲ್ಲ ಏನು ಮಾಡ್ಕೋಬೇಕ್ರಿ, ಸ್ವಚ್ಛ ಮಾಡ್ಕೋಬೇಕು ರೀ. ನಾವು ಒಂದು ಶೇಂಗಾ ತೊಗೊಂಡು ಒಂದು ಸ್ವಲ್ಪ ಶೇಂಗಾ ತೊಗೊಂಡೇನಿ ರೀ. ಇನ್ನೊಂದು ಸ್ವಲ್ಪ ಅಲ್ಲೇ ಅವ್ರಿ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟು ತೊಗೊಂಡೇನಿ ರೀ. ಈಗ ಏನು ಮಾಡೋಣ್ರಿ, ಥೋಡೆ ಆಗಿ ಹುರ್ಕೊಳ್ಳೋಣ್ರಿ. ಗ್ಯಾಸ್ ಮೇಲೆ ಕಡೆ ಇಟ್ಟೀನಿ ರೀ. ಕಡೆ ಏನು ಮಾಡಿ ಗರಂ ಮಾಡಿ ಹುರ್ಕೊಳ್ಳೋಣ್ರಿ. ನೋಡ್ರಿಲ್ಲ ಶೇಂಗಾ ಹಾಕ್ಕೊಂಡೇನಿ ರೀ. ಕಡೆದಾಗ ಶೇಂಗಾ ಸ್ವಲ್ಪ ಹಾಕ್ಕೊಳ್ಳೋದ್ರಿ. ಮತ್ತು ಗ್ಯಾಸ್ ಫುಲ್ ಇಟ್ಕೊಳ್ಳೋದಿಲ್ಲ ರೀ. ಗ್ಯಾಸ್ ಏನು ಮಾಡ್ಬೇಕು ರೀ, ಮೀಡಿಯಮ್ದಾಗ ಇಟ್ಕೊಂಡು ಸಣ್ಣಗೆ ಇಟ್ಕೊಂಡು ಏನು ಮಾಡ್ಬೇಕು ರೀ, ಶೇಂಗಾ ಹುರ್ಕೋಬೇಕು ರೀ. ಆಮೇಲೆ ಫುಲ್ ಆಗಿ ಇಟ್ಕೊಂಡು ಶೇಂಗಾ ಹುರ್ಕೊಬಾರ್ದು, ಹೊತ್ಕೋತಾವೆ ರೀ. ಸಣ್ಣಗೆ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಟೇಸ್ಟಿನೂ ಬರ್ತಾವೆ ರೀ, ಮತ್ತು ಸೊಪ್ಪಿನೂ ಉಸ್ತಾವೆ ರೀ. ಈ ಥರ ಏನು ಮಾಡ್ಬೇಕು ರೀ, ಎಣ್ಣೆನೂ ಬಿಡ್ತದೆ ರೀ. ಅದಕ್ಕೆಲ್ಲ ಏನು ಮಾಡ್ಬೇಕು ರೀ, ಸಣ್ಣಗೆ ಇಟ್ಕೊಂಡು ಹುರ್ಕೋಬೇಕು ರೀ. ಏನು ಮಾಡಿದ್ರಿ, ಪೂರಾ ಸಣ್ಣ ಗ್ಯಾಸ್ ಇಟ್ಕೊಂಡು ಹುರ್ಕೊಳ್ತೀವಿ ರೀ. ನೋಡಿರಿ ಈ ಥರ ಹುರ್ಕೋಬೇಕು ರೀ, ಸಣ್ಣ ಇಟ್ಟು ನೋಡಿರಿ ಈ ಥರ ಹುರಿಬೇಕು ರೀ. ಈಗೇನು ಮಾಡ್ತೀನಿ ನಾ, ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ. ನಾ ಇಲ್ಲಿ ಒಂದು ಸೊಲಿಗೆ ಶೇಂಗಾ ಹುರ್ಕೊಂಡೇನಿ ರೀ. ಇದೆಷ್ಟು ಶೇಂಗಾ ತೊಗೊಂಡೀನಿ ಅಷ್ಟೇ ಅಂತ ತೊಗೋತೀನಿ ರೀ. ಬೆಲ್ಲ ತೊಗೋತೀನಿ ರೀ, ಕಾರ್ಚಿಕೆ ಚಂದ ಆಗ್ತಾವ್ರಿ. ಈಗ ಒಂದು ಸೊಲಿಗೆ ಶೇಂಗಾ ತೊಗೊಂಡೇನಿ ರೀ. ಇದೇನು ಮಾಡ್ತೀನಿ, ಒಂದು ಪಾತ್ರೆ ಒಳಗೆ ಹಾಕೋತೀನಿ. ಒಂದು ಸೊಲಿಗೆ ಬೆಲ್ಲ ತೊಗೊಂಡೇನಿ ರೀ. ಈಗ ಎರಡು ಏನು ಮಾಡ್ತೀನಿ, ಮಿಕ್ಸರ್ಗೆ ಹಾಕೋತೀನಿ ರೀ. ಬೆಲ್ಲ ಮತ್ತು ಶೇಂಗಾ ಹಾಕ್ಕೊಡಿ. ನಾನು ಏನು ಮಾಡೀನಿ ರೀ, ಈಗ ಏನು ಮಾಡೀನಿ, 1 ಕಿಲೋ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಮೈದಾ ಹಿಟ್ಟಕ್ಕೆ ಚಾಣಿಸ್ಕೊಂಡೇನಿ ರೀ, ಸಣ್ಣ ಕಣ್ಣಿಲಿ. ಯಾಕಂದ್ರೆ ಏನ್ರಿ ಹುಳ ಹತ್ತಿರ್ತಾವಲ್ಲ ಅದ್ರಾಗ, ಅಂಗಡಿ ಅಂತಂದಿರ್ತೀವ್ರಿ, ಅದಕ್ಕೆಲ್ಲ ಚಾಣಿಸ್ಕೊಂಡೇನಿ ರೀ. ಈಗ 1 ಚಮಚ ಆಗಷ್ಟು ಉಪ್ಪು ಹಾಕೋತೀನಿ ರೀ. 2 ಚಮಚ ಆಗಷ್ಟು ಉಪ್ಪು ಹಾಕೋತೀನಿ ರೀ ಅದಕ್ಕೆ. ಮತ್ತು ಈಗ ಏನು ಮಾಡ್ತೀನಿ, ಗರಂ ಎಣ್ಣೆ ಮಾಡ್ಕೊಂಬಂದಿದ್ದೇವೆ ರೀ. ಗರಂ ಎಣ್ಣೆ ಭಾಳ ಕಾಯಿಸ್ಬೇಡ್ರಿ, ಅಷ್ಟೇನು ಮಾಡಿರಿ, ಸ್ವಲ್ಪ ಗರಂ ಮಾಡಿರಿ. ಅದಕ್ಕೆ ಗರಂ ಎಣ್ಣೆ ಹಾಕೋತೀನಿ, 4 ಚಮಚ ಆಗಷ್ಟು ಗರಂ ಎಣ್ಣೆ ಹಾಕೋತೀನಿ ರೀ ಅದಕ್ಕೆ. ಈಗ ನೋಡಿರಿ ಹಾಕೋತೀನಿ ರೀ. ಉಪ್ಪು 2 ಚಮಚ ಹಾಕೊಂಡೇನಿ ರೀ. ಗರಂ ಎಣ್ಣೆ 4 ಚಮಚ ಹಾಕೊಂಡೇನಿ ರೀ. ಹುಣ್ಣು ಚಮಚೆಲ್ಲ ಹಾಕೋಬೇಕು ರೀ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ ಎಣ್ಣೆ ಹಾಕ್ಕೊಂಡಿರ್ತೀವಿ ರೀ. ಎಣ್ಣೆ ಹಾಕೋಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಕಲ್ಸ್ಕೊಳ್ಳೋದ್ರಿ. ಯಾಕಂದ್ರೆ ಎಣ್ಣೆ ಗಂಟುಗಳು ಏನು ಮಾಡ್ಕೊ ಹೊಡ್ಕೋಬೇಕು ರೀ. ಈಗ ಏನು ಮಾಡ್ತೀನಿ ರೀ, ಒಂದು ದೊಡ್ಡ ಗ್ಲಾಸಲ್ಲೇ ಈಗ 1 ಗ್ಲಾಸಲ್ಲಿ ನೀರು ತೊಗೊಂಡು ಹಿಟ್ಟು ನಾದ್ಕೋತೀವಿ ರೀ. ಹಿಟ್ಟು ಹೆಂಗಿರ್ಬೇಕು, ಗಟ್ಟಿ ನಾದ್ಕೋಬೇಕು ರೀ. ಮತ್ತು ಒಂದು ಸೊಲಿಗಿದು ನಾವು ಇದು ಮಾಡ್ಲತ್ತಿದ್ದೇವೆ ರೀ. ಇದಕ್ಕೆ ಹಿಟ್ಟು ಏನಂತ ಹೆಚ್ಚಕಮ್ಮ ಆಗ್ತದೆ ರೀ. ಅದಕ್ಕೆಲ್ಲ ಏನು ಮಾಡಿದ್ದೀವಿ ರೀ, 1 ಕಿಲೋ ಹಿಟ್ಟು ನಾದ್ಕೊಂಡಿದ್ದೀವಿ ರೀ. ನೀವು ಬೇಕಾದ್ರೆ ಸ್ವಲ್ಪ ನಾದ್ಕೊಂಡ್ರೆ ನಡೀತದೆ ರೀ. ಹಿಟ್ಟು ಯಾವಾಗಲೂ ಏನು ಮಾಡ್ಬೇಕು ರೀ, ಗಟ್ಟಿ ನಾದ್ಕೋಬೇಕು ರೀ. ಈ ಥರ ಸ್ವಲ್ಪ ನೀರು ಹಾಕೋತ ಹೋಗ್ಬೇಕು ಹಿಟ್ಟಿಗೆ. ಆಮೇಲೆ ನೀರು ಹಾಕಬಾರ್ದು ರೀ. ನೋಡ್ರಿ ಇಲ್ಲಿ ಎಳ್ಳು ತೊಗೊಂಡೇನಿ ರೀ. ಒಂದು 100 ಗ್ರಾಮ 100-120 ಗ್ರಾಮ್ ತೊಗೋಬೋದು ರೀ ನೀವು ಭೀ. ಈಗ ಏನು ಮಾಡ್ತೀನಿ ರೀ, ಸ್ವಲ್ಪ ಹುರ್ಕೋತೀನಿ ಅಟ್ಟೆ. ಬೆಚ್ಚಗೆ ಮಾಡೋದ್ರಿ ಅದಕ್ಕೆ. ಭಾಳನೂ ಇದು ಹುರ್ಕೋಬೇಡ್ರಿ, ಅಟ್ಟೆ ಉಗುರು ಬೆಚ್ಚಗೆ ಮಾಡ್ಕೊಳ್ಳೋದ್ರಿ. ಈ ಥರ ಗ್ಯಾಸ್ ಏನು ಮಾಡೋದ್ರಿ, ಪೂರಾ ಸಣ್ಣ ಇಟ್ಕೊಳ್ಳೋದ್ರಿ. ಈ ಥರ ಏನು ಮಾಡ್ಕೋಬೇಕ್ರಿ, ಕಡ್ಚಿ ಆಡ್ಕೋತ ಇರ್ಬೇಕು. ಇಲ್ಲ ಆದ್ರೆ ಏನಂತಾರೆ, ತಳಕ್ಕೆ ಹೋಗ್ತಾವ್ರಿ. ಬರೀ ಇದಕ್ಕೆ ಬೆಚ್ಚಗೆ ಮಾಡ್ಕೋದ್ರಿ ಎಳ್ಳಿಗೆ. ನೋಡಿರಿ ಹಿಂಗೆ ಈಗ ಹುರ್ಕೊಂಡಿದ್ರಿ. ಈಗ ಏನಾಗ ಸುಡ್ಲಿಕ್ಕತ್ತವ್ರಿ, ಈಗ ಬೆಚ್ಚಗಿವ್ರಿ. ಈಗ ಏನು ಮಾಡ್ತೀನಿ ರೀ, ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ. ನೋಡಿರಿ ಇಲ್ಲ ಮಿಕ್ಸರ್ಗೆ ಹಾಕೋತೀನಿ ರೀ. ಈಗ ಶೇಂಗಾ ಹಾಕೊಂಡೇನಿ ರೀ, ಮತ್ತು ಬೆಲ್ಲನೂ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಏನು ಮಾಡ್ತೀನಿ ರೀ, ಮಿಕ್ಸರ್ಗೆ ಹಾಕ್ತೀನಿ. ಬೆಲ್ಲ ಸಣ್ಣ ಮಾಡ್ಕೊಂಡೇನಿ ರೀ. ಈಗ ಮಿಕ್ಸರ್ಗೆ ಹಾಕೋತೀನಿ ರೀ. ಈ ಥರ ಏನು ಮಾಡಿ ಸಣ್ಣ ಹಾಕೊಳ್ಳೋದ್ರಿ. ಏನು ಮಾಡ್ತೀನಿ, ಎಲ್ಲನೂ ಹಿಂಗೆ ಹಾಕೋತೀನಿ ರೀ. ನೋಡಿರಿ ಒಂದು ಸೊಲಿಗಿದೆಲ್ಲ ಏನು ಮಾಡೀನಿ ರೀ, ಅಲ್ಲಿ ಮಿಕ್ಸರ್ಗೆ ಹಾಕೊಂಡೇನಿ ರೀ. ಈ ಥರ ಎಲ್ಲ ಏನು ಮಾಡ್ತೀನಿ ರೀ, ಎಲ್ಲನೂ ಮಿಕ್ಸರ್ಗೆ ಹಾಕ್ಕೊಂಡು
ಈಗ ಇದ್ರಾಗ ಏನು ಮಾಡ್ತೀನಿ ರೀ, ಎಳ್ಳು ಮಿಕ್ಸ್ ಮಾಡ್ಕೊತೀನಿ ರೀ, ಎಳ್ಳು ಕುಡಿಸ್ಕೊತೀನಿ ರೀ. ಈಗ ಏನು ಮಾಡ್ತೀವಿ ಎಲ್ಲ ಎಳ್ಳು ಮಾಡಿದ್ರು ಇದ್ರಾಗ ಕುಟ್ನಾಗ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ. ಏನು ಮಾಡ್ಕೊಂಡಿದ್ರೆ ಹಿಟ್ಟನ್ನ ಹಾಕೊಂಡು ಎಷ್ಟು ಗಟ್ಟಿ ನಾದ್ಕೊಂಡು ಇಟ್ಟಿದ್ದು ನೋಡಿರಿ. ಈ ಥರ ಏನು ಮಾಡ್ಕೊಬೇಕ್ರಿ, ಗಟ್ಟಿ ಹಿಟ್ಟು ನಾದ್ಬೇಕು ರೀ. ನಾನು ಏನು ಮಾಡಿ ಇದು ಗ್ಲಾಸಲ್ಲಿ ಒಂದು ಗ್ಲಾಸ ನೀರು ತೊಗೊಂಡೇನಿ ರೀ. ಈಗ ಏನು ಮಾಡ್ತೀನಿ ರೀ, ಇದಕ್ಕೆ ಮುಚ್ಚಿಟ್ಕೋತೀನಿ ರೀ. ಒಂದು ಪ್ಲೇಟ್ ತೊಗೊಂಡು ಪಾತ್ರೆ ತೊಗೊಂಡು ಏನು ಮಾಡೋದು ರೀ, ಒಂದು 15-20 ಮಿನಿಟ್ ಅದಕ್ಕೆ ಹಿಟ್ಟಿಗೆ ಮುಚ್ಚಿಟ್ಕೋಬೇಕು. ಹಿಟ್ಟೇನಂತಂದು ನೆನಿತದ ರೀ. ಈಗ ನೋಡ್ರಿ ನಾ ಈಗ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಂಡಿರ್ತೀನಿ ರೀ. ನೋಡಿರಿ ಇಟ್ಟಿಟ್ಟು ಉಳ್ಳಿ ಮಾಡ್ಕೊಳ್ಳೋದು ರೀ. ಇದಕ್ಕೆ ಏನು ಮಾಡ್ಬೇಕು, ಈಗ ತಿದ್ಕೋಬೇಕು ರೀ ಖರ್ಚಿಗೆ. ಈಗ ಇದನ್ನ ಈಗ ಏನು ಮಾಡ್ತೀನಿ ರೀ, ಇಟ್ಟು ಉಳ್ಳಿ ಮಾಡ್ಕೊಂಡು ಎಲ್ಲನೂ ತಿದ್ಕೋತೀನಿ ರೀ ಒಂದೊಂದಾಗಿ. ಹಿಟ್ಟನಾಗೆ ಹಬ್ಬಿಸಿಟ್ಕೋಬೇಕು ರೀ ಉಳ್ಳಿಗೆ, ಒಣ ಹಿಟ್ಟನಾಗ ಈಗ ತಿದ್ಕೋತೀನಿ ನೋಡ್ರಿ. ಅದಕ್ಕೆ ಈ ಥರ ಮಾಡ್ಬೇಕು ರೀ, ಸೌಕಾಸ ತಿದ್ಕೋಬೇಕು ರೀ. ಮತ್ತು ಭಾಳ ದಾಣಿಗೆ ಮಾಡ್ಕೊಬೇಡದ್ರ ಅದಕ್ಕೆ ಈ ಥರ ಮಾಡ್ಕೊಬೇಕು ರೀ. ಕಾರ್ಚಿಕೆ ಈಗ ಲಟಾಸ್ಕೋಬೇಕು ರೀ. ನೋಡಿರಿ ಈ ಥರ ಮಾಡ್ಕೊಳ್ಳೋದು ರೀ. ಏನು ಮಾಡ್ತೀನಿ ಅಂದ್ರೆ ಇಂಥ 4-5 ಎಲೆ ತಿದ್ದುಕೊಂಡು ಒಂದು ಮಣಿ ಮೇಲೆ ಅದ್ರ ಮೇಲೆ ಹಾಕೋತೀನಿ ರೀ. ನೋಡ್ರಿ ಇಲ್ಲಿ 4 ತೊಗೊಂಡೇನಿ ರೀ. ಯಾಕಂದ್ರೆ ಒಂದೊಂದೇ ತುಂಬ್ಕೋತ ಹೋಗ್ಬೇಕಂದ್ರೆ ಲೇಟ್ ಆಗ್ತದೆ ರೀ. ಆಮೇಲೆ 4-5 ಹಾಕೊಂಡೆ ಅಂದ್ರೆ ಏನಾಗ್ತದೆ, ಲೌಕರ್ ಆಗ್ತದೆ. ಈಗ ಏನು ಮಾಡ್ತೀನಿ ಅಂದ್ರೆ ಒಂದೊಂದಾಗಿ ತುಂಬ್ಕೋತ ಹೋಗ್ತೀನಿ ರೀ. ನೋಡಿರಿ ಕುಟ್ಟ ಮಾಡ್ಕೊಂಡಿದ್ದೀನಿ ರೀ, ಶೇಂಗಾದ ಕುಟ್ಟ. ಈಗ ಏನು ಮಾಡ್ತೀನಿ ರೀ, ಅದು ಒಂದೊಂದು ಚಮಚ ತೊಗೋತೀನಿ ರೀ. ಇಂಥ ಚಮಚ ತೊಗೊಳೋದ್ರಿ. ಇದಕ್ಕೆ ಏನು ಮಾಡ್ತೀನಿ, ಒಂದೊಂದು ಚಮಚ ಹಾಕೋತ ಹೋಗ್ತೀನಿ ರೀ. ನೋಡ್ರಿ ಒಂದೊಂದು ಚಮಚ ಹಾಕೋತ ಹೋಗ್ತೀನಿ ರೀ. ಈಗ ಎಲ್ಲ ಕಡೆ ಆಗ್ಬಾರ್ದು, ಒಂದು ಸ್ವಲ್ಪ ಬಟ್ ಹಚ್ಕೋತೀನಿ ರೀ. ಹಿಂಗೆ ಥರ ಯಾಕಂದ್ರೆ ಎಲ್ಲ ಕಡೆ ಆಗ್ಬಾರ್ದಂದ್ರೆ ಅದು ಕುಟ್ಟ. ನಾನು ಏನು ಮಾಡ್ತೀನಿ ರೀ, ಇನ್ನೊಂದು ಸ್ವಲ್ಪ ಹಾಕೋತೀನಿ. ಒಂದು ಚಮಚ ಹಾಕೊಂಡಿನಿ ರೀ, ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋತ ಬರ್ರಿ ನೀವು. ಈಗ ಏನು ಮಾಡ್ತೀನಿ, ಒಂದು ವಾಟೆದಾಗ ಹಾಲು ತೊಗೊಂಡಿದ್ದಾನೆ ನೋಡಿರಿ. ಒಂದು ಕಡ್ಡಿಗೆ ಹಾಲು, ಈಗ ಒಂದು ಕಡ್ಡಿಗೆ ಅಳಿಸಿ ತೊಗೊಳೋದ್ರಿ. ಅಳಿಸಿ ತೊಗೊಂಡು ಹಾಲು ಹಚ್ಕೊಳ್ಳೋದ್ರಿ. ನಾನು ಏನು ಮಾಡ್ತೀನಿ, ಈ ಸಲ ನಿಮ್ಗೆ ತೋರಿಸ್ಲಿಕ್ಕೆ ಕೈಲಿ ಹಚ್ಕೊಳ್ತೀನಿ ನೋಡ್ರಿ. ಈಗ ಈ ಥರ ಏನು ಮಾಡಿದ್ರಿ, ಎಲ್ಲ ಕಡೆ ಹಾಲು ಒಂದು ಸೈಡ್ಗೆ ಹಾಲು ಹಚ್ಕೊಳ್ಳೋದ್ರಿ. ಈಗ ಏನು ಮಾಡ್ತೀನಿ ರೀ, ಈ ಥರ ಏನು ಮಾಡ್ಕೊತೀನಿ, ಒಂದು ಕಡ್ದು ಮಡ್ಚ್ಕೋತೀನಿ ರೀ. ನೋಡಿರಿ ಈ ಥರ ಮಡ್ಚ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡೋದ್ರಿ. ಈ ಥರ ಏನು ಮಾಡೋದು, ಪ್ರೆಸ್ ಮಾಡೋರು. ಈ ಥರ ಮಾಡ್ಕೊಂಡು ಈಗ ಏನು ಮಾಡ್ತೀನಿ ರೀ, ಈಗ ಏನು ಮಾಡ್ತೀನಿ ರೀ, ಇದರಲ್ಲೇ ಕರ್ಕೋತೀನಿ ರೀ. ಭಾಳ ತುದಿ ದಂಡಿಗೆ ಹಚ್ಚೋದಿಲ್ಲ ರೀ. ಒಂದು ಸ್ವಲ್ಪ ಈ ಕಡೆ ಬಿಟ್ಟು ಏನು ಮಾಡೋದು ರೀ, ಈ ಥರ ಮಾಡಿದ್ರೆ ಆ ಕಡೆ ಭೀ ಹತ್ತಿ ಬಿಡೋದ್ರಿ, ಈ ಕಡೆ ಭೀ ಹತ್ತಿ ಬಿಡೋದ್ರಿ. ಈ ಥರ ಏನು ಮಾಡ್ಬೇಕು, ನಡ್ಬರ್ಕ ಹಿಂಗೆ ಮಾಡ್ಕೋತ ಹೋಗೋದ್ರಿ. ನೋಡಿರಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿ, ಹಿಂಗೆ ತೊಗೊಳೋದ್ರಿ. ನೋಡಿರಿ ಈ ಥರ ಏನು ಮಾಡ್ಕೋಬೇಕ್ರಿ, ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಮಸ್ತ್ ಆಗ್ತವೆ ರೀ. ಈ ಥರ ಏನು ಮಾಡ್ಕೋಬೇಕ್ರಿ, ಕಟ್ ಮಾಡ್ಕೋಬೇಕ್ರಿ. ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ರಿ. ಈಗ ಏನು ಮಾಡೋದು, ಒಂದು ಪಾತ್ರೆ ಒಳಗೆ ಇಟ್ಕೊಳ್ಳೋದ್ರಿ. ತೆಗೆದು ಕೆಳಗೆ ಏನ್ರಿ ಹಾಸೋದ್ರಿ, ಮತ್ತು ಮ್ಯಾಲೆ ಭೀ ಹಾಸ್ಬೇಕು. ಯಾಕಂದ್ರೆ ತಾಳಗೆ ಹಾಗೆ ಇಟ್ಕೊಂಡೆ ಅಂದ್ರೆ ಪಾತ್ರೆಗೆ ಹತ್ತೋಕೋತವ್ರು. ನೋಡಿ ಹಿಂಗೆ ಪಾತ್ರೆ ಒಳಗೆ ಏನು ಮಾಡಿದ್ರೆ ಕೆಳಗೂ ಹಾಸಿನಿ ರೀ. ಮತ್ತು ಈಗ ಏನು ಮಾಡ್ತೀನಿ ರೀ, ಈ ಥರ ಇಟ್ಕೋತೀನಿ ರೀ. ನೋಡಿ ಈ ಥರ ಇಟ್ಕೊಂಡಿದ್ದಾರೆಲ್ಲ. ಈಗ ಅದಕ್ಕೆ ಏನು ಮಾಡ್ಬೇಕು ರೀ, ಮ್ಯಾಲೆ ಮುಚ್ಚಬೇಕು ರೀ. ಯಾಕಂದ್ರೆ ಕಟ್ಟಿ ಆತವ್ರಿ. ಮ್ಯಾಲೆ ಮುಚ್ಚಲಿನ ಕಟ್ಟಿ ಆದಂದ್ರೆ ಎಣ್ಣೆ ಹೊಡಿತಾವ್ರಿ. ಅದಕ್ಕೆಲ್ಲ ಏನು ಮಾಡ್ಬೇಕು ರೀ, ಮತ್ತು ಮ್ಯಾಲೆ ಮುಚ್ಕೋಬೇಕು ರೀ. ಈ ಥರ ಏನು ಮಾಡ್ಬೇಕು ರೀ, ಮ್ಯಾಲೆ ಮುಚ್ಕೋಬೇಕು ರೀ. ಅದಕ್ಕೆ ಮತ್ತೆ ಕಡೆಯದಾಗ ಎಣ್ಣೆ ಕಾವು ಮಾಡ್ಕೊಂಡೇನಿ ರೀ. ಈಗ ಒಂದೊಂದಾಗಿ ಬಿಡ್ತೀನಿ ರೀ. ಗ್ಯಾಸ್ ಏನು ಮಾಡೋದ್ರಿ, ಮೀಡಿಯಮ್ದಾಗಿ ಇಟ್ಕೊಳ್ಳೋದ್ರಿ. ಈಗ ಒಂದೊಂದಾಗಿ ಬಿಟ್ಕೋತ ಹೋಗ್ತೇನೆ ರೀ. ನೋಡಿರಿ ಮಾತ್ರ ಸೊಕಾಶ್ ಬಿಡ್ಬೇಕು ರೀ, ಯಾಕಂದ್ರೆ ಎಣ್ಣೆ ಸಿಡಿತದೆ ರೀ. ಈ ಥರ ಏನು ಮಾಡ್ಬೇಕು ರೀ, ನಿಮ್ಮ ಕಡೆಯದಾಗ ಎಷ್ಟು ಹಿಡಿತೋ ಅಷ್ಟು ಹಾಕ್ಬೋದು ರೀ. ನಾನು 4 ಹಾಕ್ತೀನಿ ರೀ ಅದ್ರಾಗ. ನೋಡಿರಿ ಈ ಥರ ಏನು ಮಾಡ್ಬೇಕು ರೀ, ಕರಿಬೇಕ್ರಿ ಅದ್ರಾಗ. ಎಷ್ಟು ಚಂದ ಉಬ್ಬ್ಯಾವ ನೋಡಿರಿ. ಈಗ ಏನು ಮಾಡ್ತೀನಿ ಹೊಳಿಸಿ ಹಾಕೋತೀನಿ ರೀ. ಮಾತ್ಲೆ ಬೆಲ್ಲದ ಕಾರ್ಚಿಕೆ ಮಾಡೋದ್ರಿಂದ ಭಾಳ ಟೇಸ್ಟಿ ಇರ್ತಾವೆ ರೀ. ಮತ್ತು ಶರೀರಕ್ಕೆ ಭಾಳ ಚಲೋ ರೀ ಇದಕ್ಕೆ. ಈ ಥರ ಏನು ಮಾಡಿದ್ರಿ, ಹೊಳಸಿ ಹಾಕೊಳ್ಳೋದ್ರ ಅದಕ್ಕೆ. ನೋಡಿರಿ ಈ ಥರ ಕಲರ್ ಬರ್ತಾವ್ರಿ ಹೊಳಸಿ ಹಾಕೊಳ್ಳೋಣ. ಈ ಥರ ಏನು ಮಾಡ್ಬೇಕು, ಮಸ್ತ್ ಕಲರ್ ಬರ್ಬೇಕು ನೋಡಿರಿ. ಎರಡು ಚಂದ ಕಲರ್ ಬಂದ್ರೆ ಈ ಥರ ಏನು ಮಾಡ್ಬೇಕು, ಮಸ್ತ್ ಕಲರ್ ಬರ್ಬೇಕು ರೀ. ಮತ್ತು ಮೀಡಿಯಮ್ ಗ್ಯಾಸ್ ಇಟ್ಕೋಬೇಕು ರೀ. ನೋಡಿರಿ ಈ ಥರ ಕಲರ್ ಬರೋಣ ತೊಗೋಬೇಕು ರೀ ಇವಕ್ಕೆ. ಯಾಕೆ ಇನ್ನು ಹೊರಗೆ ಕಲರ್ ಬರ್ತಿರ್ತಾವ್ರಿ. ಭಾಳ ಅದ್ರಾಗೆ ಕಲರ್ ಇಟ್ಟೊಂದಿನ ಅಂತ ಕರಗೆ ಆತವ್ರಿ. ಈಗ ಏನು ಮಾಡ್ತೀನಿ, ಹೊರಗೆ ತೊಗೋತೀನಿ ರೀ ಇವಕ್ಕೆ. ನೋಡಿರಿ ಎಷ್ಟು ಚಂದ ಕಲರ್ ಬಂದವ್ರಿ. ಈ ಥರ ಏನು ಮಾಡ್ಬೇಕು ರೀ, ಶೇಂಗದ ಕಾರ್ಚಿಕೆ ಕಲರ್ ಬರ್ಬೇಕಾರೆ. ನೋಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿ ತಿಳ್ಕೊತೀನಿ ರೀ. ಇಷ್ಟ ಆದರೆ ಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ಬರಿಗೆ ಖುಷಿ ಕೊಡ್ಕೋತೇ ಇರ್ರಿ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.